ಪುಣ್ಯಕ್ಷೇತ್ರ ನಿಜವಾಗಿಯೂ ಅವೆಲ್ಲ ಭಾಳ ಕಡೆ ಪುಣ್ಯಕ್ಷೇತ್ರಗಳ ಅಂತ್ಯ ಇರ್ತವೆ. ಆದರೆ ಆ ಪುಣ್ಯಕ್ಷೇತ್ರಕ್ಕೆ ಇನ್ನೊಂದು ಹೆಸರಾಗಿದ್ದು ಯಾವುದಾದ್ರೆ ಅದು ಹುಣಸಿಕಟ್ಟಿ ಗ್ರಾಮ ಅನ್ನೋದು ನಾವೆಲ್ಲ ಮರಿಬಾರದು. ಹುಣಸಿಕಟ್ಟಿ ಗ್ರಾಮ ಎಲ್ಲವನ್ನೂ ಕೊಟ್ಟಿದೆ. ಆಧ್ಯಾತ್ಮಿಕ ತವರು ಕಿತ್ತೂರು ಭಾಗದಲ್ಲಿ, ಕಿತ್ತೂರು ನಾಡಿನಲ್ಲಿ ಯಾವುದಾದ್ರೂ ಒಂದು ಊರು ಇದ್ರೆ ಅದು ಹುಣಸಿಕಟ್ಟಿ ಗ್ರಾಮ ಅನ್ನೋದು ನಾವೆಲ್ಲ ಸಂತೋಷ ಪಡಬೇಕು. ಯೋಗಿ ಮಹಾಯೋಗಿ ರುದ್ರಮನೆ ಶಿವಯೋಗಿಗಳು ಪುಣ್ಯಕ್ಷೇತ್ರ ಈ ಹುಣಸಿಕಟ್ಟಿ ಗ್ರಾಮ. ಕಲ್ಮೇಶ್ವರ ನೆಲೆಸಿದ ಪುಣ್ಯಕ್ಷೇತ್ರ ಈ ಗ್ರಾಮ. ಅದರ ಜೊತೆಗೆ ಸಾಕ್ಷಾತ್ ಶಿವನ ಸ್ವರೂಪಿಯಾಗಿರ್ತಕ್ಕಂಥ ಬೀರೇಶ್ವರ ಲಿಂಗ ಸ್ಥಾಪನೆ ಆಗ್ತಕ್ಕಂಥ ಊರು ಯಾವುದಾದ್ರೆ ಅದು ಹುಣಸಿಕಟ್ಟಿ ಗ್ರಾಮ ಅನ್ನೋದು ನಾವೆಲ್ಲ ಮರೆಯಬಾರದು. ಅಂತ ಅದ್ಭುತವಾದಂಥ ಪುಣ್ಯಕ್ಷೇತ್ರ, ಅನೇಕ ಯೋಗಿಗಳು, ಪೂಜ್ಯರು, ಸಾಹಿತಿಗಳು ಎಲ್ಲವರೂ ಆಗಿರ್ತಕ್ಕಂಥ ಈ ಭೂಮಿಯಲ್ಲಿ, ಈ ನೆಲದಲ್ಲಿ ಅತ್ಯಂತ ಪವಿತ್ರವಾಗಿದೆ. ನೂತನವಾಗಿ ಬೀರಲಿಂಗೇಶ್ವರ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ರಿ. ಬೀರಲಿಂಗೇಶ್ವರ ಬಹಳ ಅದ್ಭುತವಾದಂಥ ಶಿವನ ಸ್ವರೂಪಿ. ಸಾಕ್ಷಾತ್ ಶಿವ ಬರ್ಲಿಕ್ಕಾಗಲಿಕ್ಕೆ ಸಾಧ್ಯ ಇಲ್ಲ. ಅದರ ರೂಪವಾಗಿ ಯಾರು ಕಳಿಸಿದ್ರೆ ಅದು ಬೀರಲಿಂಗೇಶ್ವರ ಅನ್ನೋದು ನಾವೆಲ್ಲ ತಿಳ್ಕೋಬೇಕು. ದುಷ್ಟರಿಗೆ ದುಸ್ವಪ್ನ ಆಗಿ ಈ ನಾಡಿನಲ್ಲಿ, ಈ ದೇಶದಲ್ಲಿ, ಈ ಪುಣ್ಯ ಭೂಮಿಯಲ್ಲಿ ಸರ್ವ ದುಷ್ಟ ಶಕ್ತಿಗಳನ್ನು ನಾಶ ಮಾಡಿ ಒಂದು ಒಳ್ಳೆಯ ಧಾರ್ಮಿಕ ಪುಣ್ಯಕ್ಷೇತ್ರವನ್ನು ಮಾಡ್ತಕ್ಕಂಥ ಶಕ್ತಿ ಯಾರಿಗಿದ್ರೆ ಅದು ಬೀರಲಿಂಗೇಶ್ವರಿಗಿದೆ. ಅಂಥ ಪರಂಪರೆಯ ಅಂಥ ಈ ಮಠಕ್ಕೆ ಬಂದಿರತಕ್ಕಂಥ ಈ ಬೀರಲಿಂಗೇಶ್ವರ ದೇವಸ್ಥಾನ ಉದ್ಘಾಟನೆಗೊಂಡು ಅತ್ಯಂತ ಸಂತೋಷ ಆಗಿದೆ. ಹೇಗೆ ಈ ಹುಣಸಿಕಟ್ಟಿ ರುದ್ರಮನ ಶಿವಯೋಗಿಗಳು ಹಾಗೆ ಕಲ್ಮೇಶ್ವರ ಮತ್ತೊಂದು ಶಕ್ತಿಯಾಗಿ ನಮ್ಮ ಬೀರಲಿಂಗೇಶ್ವರ ಸ್ಥಾಪನೆ ಆಗ್ತಾ ಇದೆ. ನೀವೆಲ್ಲ ಪುಣ್ಯವಂತರು, ನೀವೆಲ್ಲ ದೊಡ್ಡ ಪುಣ್ಯವಂತರು. ನಾವೆಲ್ಲ ಕೇಳಿದ್ದೀವಿ, ಬಾವಿ ಬತ್ತದ, ನದಿ ಬತ್ತದ, ಕೆರೆ ಬತ್ತದ, ಆದ್ರೆ ನಮ್ಮ ಹುಣಸಿಕಟ್ಟಿರ ಭಕ್ತಿ ಎಂದೂ ಭಕ್ತರ ಸಾಧ್ಯವೇ ಇಲ್ಲ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ. ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ವಿಜೃಂಭಣೆಯ ಭಕ್ತಿ ಶ್ರದ್ಧೆಯಿಂದ ನೀವೆಲ್ಲ ಆಚರಣೆ ಮಾಡ್ತೀರಿ. ಅಂತ ಆಚರಣೆ ಮಾಡೋದ್ರ ಮುಖಾಂತರ ಈ ಶಕ್ತಿಗೆ ಮತ್ತೊಂದು ಶಕ್ತಿಯಾಗಿ ನೀವೆಲ್ಲ ನಿಂತ್ಕೋತೀರಿ. ಬಹುಶಃ ಮಾರುಕಟ್ಟೆಯಲ್ಲಿ ಬಂಗಾರ ರೇಟ್ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು, ಆದರೆ ಹುಣಸಿಕಟ್ಟಿಯ ಭಕ್ತರ ಭಕ್ತಿ ಯಾವತ್ತಿದ್ರೂ ಒಂದೇ ಇರ್ತದ. ಅದು ಬೀರಲಿಂಗೇಶ್ವರ, ರುದ್ರಮನೆ ಶಿವಯೋಗಿಗಳ ಹಾಗೆ ಕಲ್ಮೇಶ್ವರ ಭಕ್ತಿ, ಈ ಎಲ್ಲ ತ್ರಿವೇಣಿ ಸಂಗಮದ ಮಹಾತ್ಮರ ಭಕ್ತಿ ಯಾವತ್ತಿದ್ರೂ ಒಂದೇ ಆಗಿರ್ತದನ್ನು ಬಹಳ ಖುಷಿ ಆಗ್ತದೆ. ಎಲ್ಲ ಪೂಜ್ಯರು ಮಾತನಾಡಿದಾಗ ಅಷ್ಟೇ ಖುಷಿ ಅಂತ ನಿಮಗೆಲ್ಲ ಆಶೀರ್ವಚನ ನೀಡಿದರು. ಅಂಥ ಪುಣ್ಯ ಭೂಮಿಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ, ಒಳ್ಳೆಯ ವಿಷಯಗಳನ್ನು ಹಮ್ಮಿಕೊಂಡಿದ್ರಿ, ಒಳ್ಳೆಯ ಮಾತುಗಳನ್ನು ನೀವೆಲ್ಲ ಕೇಳ್ತಾ ಇದ್ದೀರಿ. ಇದು ದೇವಸ್ಥಾನಗಳು, ನಾನು ಪದೇ ಹೇಳ್ತಾ ಇರ್ತೇನೆ, ಮಠಗಳು, ಮಂದಿರಗಳು ನೆಮ್ಮದಿಯ ಕೇಂದ್ರಗಳು. ಇವತ್ತು ನಮ್ಮ ಜಗತ್ತಿಗೆ ಏನೆಲ್ಲವೂ ಸಿಗ್ತದೆ, ನಮಗೆಲ್ಲ ಬೆಳ್ಳಿ ಬಂಗಾರ ಎಲ್ಲವೂ ಸಿಗ್ತದೆ, ಆದರೆ ನೆಮ್ಮದಿ ಮತ್ತೆ ಹುಡುಕೋದು ಎಲ್ಲಿ ಅಂತಂದ್ರೆ ಅದು ಬೀರಲಿಂಗೇಶ್ವರ ಸನ್ನಿಧಿಯಲ್ಲಿ ಬಂದಾಗ ಮಾತ್ರ ಆ ನೆಮ್ಮದಿಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಆ ಬೀರಲಿಂಗೇಶ್ವರ ಹೇಳ್ತಾನೆ, ನೀನು ಹೂವು ಬೇಡ, ನೀನು ಕಾಯಿ ಬೇಡ, ಹೂವಿನಂತ ಮನಸ್ಸು ಕೊಡು, ನಾನು ನಿನಗೆ ಎಲ್ಲವನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಅದಕ್ಕಾಗಿ ನಾವೆಲ್ಲ ತಿಳ್ಕೊಂಡಿದ್ದೇವೆ ಏನಂತ, ಬಹಳ ಒಂದಿಷ್ಟು ಬಂಗಾರ ರೊಕ್ಕ ಸಿಕ್ಕರೆ ಸಾಕು, ನೆಮ್ಮದಿಯನ್ನೇ ಇರ್ಲಿಕ್ಕೆ ಸಾಧ್ಯ ಇದೆ. ನಾವೆಲ್ಲ ತಿಳ್ಕೊತಾರೆ ಒಂದಿಷ್ಟು ಬಂಗಾರ ಇದ್ರೆ ಸಾಕು, ನಾವೊಂದಿಷ್ಟು ನೆಮ್ಮದಿ ಅಂತ ಬದುಕಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಮತ್ತು ಅಂಬಾನಿ ಸಾವಿರ ಕೋಟಿ ಮಾಡಿದ ನಾವು, ಕೊನೆಗೆ ನೆಮ್ಮದಿಗೆ ಎಲ್ಲಿ ಹೋಗ್ತಾನೋ? ತಿರುಪತಿ ತಿಮ್ಮಪ್ಪಗೆ ಹೋಗ್ಬೇಕು. ನೆಮ್ಮದಿ ಹಂಗಾದ್ರೆ ಎಲ್ಲಿದೆ ನೆಮ್ಮದಿ? ಭಗವಂತನ ಪೂಜ್ಯರ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಸಿಕ್ಕಾಗ ಮಾತ್ರ ನೆಮ್ಮದಿ ಸಿಗ್ತದೆ. ಭಗವಂತ ಎಲ್ಲವನ್ನ ಕೊಟ್ಟ, ಆದರೆ ನೆಮ್ಮದಿಯನ್ನ ಎಲ್ಲಿಟ್ಟ ಅಂತಂದ್ರೆ ಗುರುಗಳ ಸಾನ್ನಿಧ್ಯದಲ್ಲಿ ಮತ್ತು ನಮ್ಮ ಮಠ ಮಂದಿರಗಳಲ್ಲಿ ಇಟ್ಟ. ಅದಕ್ಕಾಗಿ ನಾವೆಲ್ಲ ಜಗತ್ನಾಗ ಇವತ್ತಿನ ವಿಷಯನೂ ಸಹ ಅದ, ಬಂಗಾರ ಬೇಡ, ಬೆಳ್ಳಿ ಬೇಡ, ಏನೂ ಬೇಡ, ನನಗೆ ಶರಣರ ಸುಳ್ಳುಡಿಗಳ ಒಂದಿದ್ರೆ ಸಾಕು, ಎಲ್ಲವನ್ನ ಪಡೀಲಿಕ್ಕೆ ಸಾಧ್ಯ ಇದೆ ಅಂತೇಳಿ. ಅದಕ್ಕಾಗಿ ಜಗತ್ತಿನ ಎಲ್ಲ ಶ್ರೀಮಂತರು ಕೊನೆಗೆ ಶರಣಾಗೋದಿಲ್ಲಿ ಭಗವಂತನ ಹತ್ತಿರ. ಹಾಗಾದ್ರೆ ನಾವೆಲ್ಲ ನೋಡಿದೆವು, ನೀವು ಕ್ರಿಕೆಟ್ ನೋಡ್ತಿರಲ್ಲ, ಸಚಿನ್ ಸೆಂಚುರಿ ಹೊಡೆದಾಗೆಲ್ಲ ಏನ್ ಮಾಡ್ತಿದ್ದವು? ಥ್ಯಾಂಕ್ಸ್ ಯಾರಿಗೆ ಹೇಳ್ತಿದ್ದ? ದೇವರಿಗೆ ಹೇಳ್ತಿದ್ದ. ರಜನಿಕಾಂತ್ ಒಂದು ಸಿನಿಮಾಕ್ಕೆ 100 ಕೋಟಿ ತಗೋತಾನ. ಅವನ್ನೆಲ್ಲ ಎಷ್ಟು ಸಂಪತ್ತ ಮಾಡಿದ್ರು ಕೊನೆಗೆ ಅವನ ನೆಮ್ಮದಿಗಾಗಿ ಎಲ್ಲಿ ಹೋಗ್ತಾನಂತಂದ್ರೆ ಹಿಮಾಲಯಕ್ಕೆ ಹೋಗ್ತಾನೆ.
ನಾವೆಲ್ಲ ತಿಳ್ಕೊಬೇಕಿಷ್ಟು. ನಾವೆಲ್ಲ ಭಾಗ್ಯಗಳ ಪಡ್ಕೊಂಡು ನಾವ ಭಾಗ್ಯವಂತರ ನೀವು ತಿಳ್ಕೊಂಡಿದ್ದೀರಿ. ಇದು ಭಾಗ್ಯ ಇಲ್ಲ. ಇದು ನಮಗೆಲ್ಲ ಭಾಗ್ಯ ಯಾವಾಗ ಸಿಗ್ತದ ಅಂತಂದ್ರೆ ನೆಮ್ಮದಿಯ ಜೀವನವಾದಾಗ, ಸಂತೋಷ ಪಟ್ಟಾಗ, ಆ ಭಗವಂತನ ಒಂದು ಕೃಪೆ ಇದ್ರೆ ಸಾಕು, ಎಲ್ಲವನ್ನ ಪಡಿಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಒಂದ್ಸಲ ಏನಾಗಿತ್ತು ಅಂತಂದ್ರೆ, ಒಬ್ಬ ನಿತ್ಯ ಕಟ್ಟಿಗೆಯನ್ನು ತರಕ್ ಹೋಗ್ತಿದ್ದ. ಒಬ್ಬ ದಿವಸ ಹೋಗ್ತಿದ್ದ, ಕಟ್ಟಿಗೆ ತರ್ತಿದ್ದ, ಮಾರ್ತಿದ್ದ, ಜೀವನ ಮಾಡ್ತಿತ್ತು. ಅಷ್ಟಕ್ಕೆ ಜೀವನ ನಡೀತಿತ್ತು. ಅವಾಗ ಒಬ್ಬ ಋಷಿ ಇದ್ದ ಅಲ್ಲಿ. ಅವನು ಕೇಳಿದ, ಹೋಗಿ ದಿವಸ ಹೋಗುವಂಗೆ ಹೋದ. ಋಷಿ ಹತ್ತಿರ ಹೋದವ. ಗುರುಗಳೇ, ನಾನು ದಿವಸ ಕಟ್ಟಿಗೆ ಇಲ್ಲಿಂದ ಕಟ್ಟಿಗೆ ಒಯ್ತೇನು, ಮಾರ್ತೀನು, ಜೀವನ ಇದ ನಡೆದದ. ನಾವು ನೆಮ್ಮದಿಯಾಗಿ ಸಂತೋಷವಾಗಿ ಒಂದಿಷ್ಟು ಸಂಪಾದನೆ ಮಾಡೋದು ಯಾವಾಗ ಅಂತಂದವ. ಅವಂತಂದ, ಋಷಿಗಳು ಹೇಳಿದ್ರು, ಹೌದಾ, ನಿನಗೆ ನೆಮ್ಮದಿ ಇಲ್ಲ, ಸರಿ, ಹಾಗಾದ್ರೆ ಒಂದು ಅರ್ಧ ಕಿಲೋಮೀಟರ್ ಹೋಗು, ಅಲ್ಲಿ ಒಂದಿಷ್ಟು ಬೆಳ್ಳಿಯ ವಸ್ತುಗಳು ಸಿಗ್ತಾವ, ನಿನಗ ತಗೊಂಡ ನೆಮ್ಮದಿಯಾಗಿ ಇರು ಅಂತಂದವ. ಸರಿ ಆಯ್ತು ಅಂತೇಳಿ ಅವು ಋಷಿಗಳಿಗೆ ಹೇಳಿದ ಹಾಗೆ ಮುಂದೆ ಹೋದ. ಒಂದು ಅರ್ಧ ಕಿಲೋಮೀಟರ್ ತಕ್ಕ ಒಂದು ಗಿಡದ ಹತ್ತಿರ ಹೋದ. ಅಲ್ಲಿ ಕಟ್ಟಿಗೆ ಅಂತ ತೆಗಿಯೋ ಸಂದರ್ಭದಲ್ಲಿ ಅಲ್ಲೆಲ್ಲ ಬೆಳ್ಳಿ ಸಿಕ್ತು, ತಗೊಂಡ, ಮಾರಿದ, ಜೀವನ ನಡೆಸ, ಸಂತೋಷ ಪಟ್ಟ. ಅವನಿಗೆ ಮತ್ತೆ ಆಶೆ ಆಯ್ತು. ಒಂದಷ್ಟು ವರ್ಷಗಳಾದ ಮೇಲೆ, ಖಾಲಿ ಆದ್ಮೇಲೆ ಮತ್ತೆ ಋಷಿಗಳ ಹತ್ತಿರ ಬಂದ. ಗುರುಗಳೇ, ನಿಮ್ಮ ಆಶೀರ್ವಾದಂತ ನಮಗೆ ಕಟ್ಟಿಗೆ ಮಾರ್ತಿದ್ನಿ, ಅದು ಹೋಯ್ತು. ಒಂದಿಷ್ಟು ಬೆಳ್ಳಿ ತೋರಿಸಿದ್ರಿ, ಅದರ ಒಂದಿಷ್ಟು ಮಾರಿ ನನ್ನ ಜೀವನ ಸಂತೋಷವಾಗಿ ಪಡ್ಕೊಂಡೆ, ಮತ್ತೆ ಇನ್ನೂ ನೆಮ್ಮದಿ ಇಲ್ಲ ಅಂತಂದವ. ಅವಾಗ ಮತ್ತೆ ಹೇಳಿದರು ಅವರು, ಇನ್ನೊಂದಿಷ್ಟು ಮುಂದೆ ಹೋಗು, ಮತ್ತೆ 1-2 ಕಿಲೋಮೀಟರ್ ಹೋಗು, ಅಲ್ಲಿ ಬಂಗಾರ ಸಿಗ್ತದ, ಹೋಗಿ ತಗೊಂಡು ಹೋಗಿ ಜೀವನ ಮಾಡು ಅಂತೇಳಿ. ಅವಾಗ ಬಹಳ ಸಂತೋಷ ಆಯ್ತು. ಒಂದಷ್ಟು ದಿವಸ ಇದ್ದ ಬಂಗಾರ ಎಲ್ಲ ತಗೊಂಡು ಹೋದ, ಸಂತೋಷ ಪಟ್ಟ, ಎಲ್ಲವನ್ನ ಪಡ್ಕೊಂಡವು. ಮತ್ತೆ ಒಂದಷ್ಟು ವರ್ಷಗಾಯ್ತು. ಮತ್ತೆ ಬಂದ ಗುರುಗಳ ಹತ್ತಿರ, ನೀವು ಹೇಳಿದ್ರೆ ಬಂಗಾರ ಕೊಟ್ರಿ, ಬೆಳ್ಳಿ ಕೊಟ್ರಿ, ನೀವು ಹೇಳಿದ್ದೆಲ್ಲ ತಗೊಂಡು ಹೋದ್ನಿ, ನೆಮ್ಮದಿಯಾಗಿದ್ನಿ, ಮತ್ತೆ ಇನ್ನೂ ನನಗೆ ಸಂಪತ್ತು ಅನ್ನೋದು ಬೇಕಾಗಿತ್ತಂತ. ಆವಾಗ ಅವರು ಹೇಳಿದ್ರು, ಹೋಗಿ ಇನ್ನೊಂದು 3 ಕಿಲೋಮೀಟರ್ ಹೋಗು, ಅಲ್ಲಿ ವಜ್ರ ಸಿಗ್ತದ ಅಂತ ಹೇಳಿ. ಅವಂತಾನ, ಹೌದಲ್ಲ, ವಜ್ರ ಸಿಕ್ಕು, ತಗೊಂಡು ನಮ್ಮ ಜೀವನವನ್ನ ನೆಮ್ಮದಿ ಪಡ್ಕೋದು. ಒಂದು ಅರ್ಧ ಕಿಲೋಮೀಟರ್ ಹೋದ, ಯೋಚನೆ ಮಾಡದವನು, ಹೌದು, ಇಷ್ಟೆಲ್ಲ ನನಗೆ ತೋರಿಸಿರ್ತಕ್ಕಂಥ ಈ ಋಷಿಗಳು ಎಲ್ಲ ಇಷ್ಟೇ ಬಂಗಾರ, ಬೆಳ್ಳಿ, ವಜ್ರ ಎಲ್ಲ ಐತೆ ಅನ್ನೋದು ಗೊತ್ತದ, ಆದ್ರೆ ಈ ಗುಡಿಸಲ್ದಾಗ ಈಗ ಯಾಕದಾನ ಅಂತ ಅಂದವ. ಯೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದವ. ಅವಾಗ ಇಷ್ಟೆಲ್ಲ ತಗೊಂಡು ಅವನೇ ಇರಬಹುದಾಗಿತ್ತಲ್ಲ, ನೆಮ್ಮದಿಯಾಗಿ ಇರಬಹುದಾಗಿತ್ತಲ್ಲ ಅಂತ ತಿಳ್ಕೊಂಡ. ಅವಾಗ ಯೋಚನೆ ಮಾಡ್ತಾನೆ, ಬಹುಶಃ ಬೆಳ್ಳಿ, ಬಂಗಾರ, ವಜ್ರಕ್ಕಿಂತ ನೆಮ್ಮದಿಯ ಒಂದು ನಿಜವಾದ ವಜ್ರ ಎಲ್ಲಿದೆ ಅಂತ ಹೇಳಿ ಕೇಳೋಣ ಅಂತ ಹೇಳಿ ಅವ್ರ ಕಡೆ ಬಂದವು. ಅಲ್ಲ ಗುರುಗಳೇ, ನಾನು ಬಡವ ಇದ್ದೀನಿ, ನನಗೆ ಕೇಳಿದ್ದಿಲ್ಲ, ಬಂಗಾರ, ಬೆಳ್ಳಿ ಎಲ್ಲವನ್ನ ಕೊಟ್ರಿ, ಆದ್ರೆ ವಜ್ರಕ್ಕಿಂತ ದೊಡ್ಡದು ಯಾವುದು ಅಂತ ಕೇಳಿದವ. ವಜ್ರಕ್ಕಿಂತ ಬೇರೆ ಯಾವುದಿಲ್ಲ ಮಗು, ಒಂದಿಷ್ಟು ಶರಣರ, ಸಂತರ, ಏನು ಶಿವನ ಸಾನ್ನಿಧ್ಯ ಸಿಗ್ತದಲ್ಲ, ಅದಕ್ಕಿಂತ ಬೆಳ್ಳಿ, ಬಂಗಾರ, ವಜ್ರ ಯಾವುದೂ ಅಲ್ಲ ಅಂತ ಹೇಳಿದ್ರು. ಅದನ್ನೇ ಜೇಡ್ರ ದಾಸಿಮಯ್ಯ ಹೇಳಿದ, ಶರಣರ ಸುಳ್ಳು ನೋಡಿ ಒಂದು ಅರಗಳಿಗೆ ನಿತ್ಯ ಕಾನಾರಾಮನ ಅಂತ. ನಮಗೆಲ್ಲ ಬೆಳ್ಳಿ, ಬಂಗಾರ ಏನೆಲ್ಲವೂ ಸಹ ಯಾವುದೂ ದೊಡ್ಡದಲ್ಲ. ಮಹಾತ್ಮರ ನುಡಿಗಳು 4 ಸಿಕ್ಕರೆ ಸಾಕು, ಎಲ್ಲವನ್ನ ಪಡೀಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಇದು ಯಾದಕ್ಕೆ ಬೇಕು ಅಂತ ಕೇಳ್ತಾರ. ಅದೇ ಜೇಡ್ರ ದಾಸಿಮಯ್ಯ ಹೇಳ್ತಾರ, ಕಡಿಗಿಲಿ ಬಂಡಿಗೆ ಆಧಾರ ಕಡುದರ್ಪ ವೇರಿದ ಶರಣರಿಗೆ ನುಡಿ ಗಡನವೇ ಕಡಿಗಿಲು ಕಾನ ರಾಮನಾಥ ಅಂತೇಳಿ. ಎಲ್ಲವನ್ನ ಪಡ್ಕೊಂಡಿರ್ತಕ್ಕಂಥ ಮನುಷ್ಯನಿಗೆ ಏನಾಗ್ತದ್ರಿ, ಸೊಕ್ಕ ಅನ್ನೋದು ಬರ್ತದೆ. ಒಂದಿಷ್ಟು ಏನೂ ಇಲ್ಲದಾಗ ಒಂದಿಷ್ಟು ಭಗವಂತ ಕೊಟ್ಟಂತಂದ್ರೆ ಸೊಕ್ಕ ಪ್ರಾರಂಭ ಆಗ್ತದೆ. ಇದು ಸೊಕ್ಕನ ಮುರಿಬೇಕಂತಂದ್ರೆ ಮತ್ತೆ ಏನ್ ಬೇಕಾದ, ಶರಣರ ಸುಳ್ಳು ನುಡಿಗಳು ಬೇಕಾಗ್ತದೆ ಅಂತ ಹೇಳ್ತಾರೆ. ಅದಕ್ಕಾಗಿ ನಮ್ಮ ಜೀವನದಲ್ಲಿ, ಅದಕ್ಕೆ ಶಂಕರಾಚಾರ್ಯ ಹೇಳಿದ್ದಾರೆ, ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದ ಮೂಢಮತೆ ಅಂತ ಹೇಳ್ತಾರೋ. ಏ ಮೂರ್ಖ, ನೀನು ಆ ಭಗವಂತನನ್ನ ಭಜಿಸು, ಸಾಯೋಕ್ಕಿಂತ ಮೊದಲು ಆ ಭಗವಂತನ ಭಜಿಸು, ಧ್ಯಾನಿಸು ಅಂತ ಹೇಳ್ತಾರ. ಅದಕ್ಕಾಗಿ ನಾವೆಲ್ಲ ಜೀವನದಲ್ಲಿ ಯಾವುದೂ ಸಹ ಶಾಶ್ವತ ಅಲ್ಲ. ಆ ಭಗವಂತನ ಸಾನ್ನಿಧ್ಯ, ಆ ಸಾಮೀಪ್ಯ ನಮ್ಮನ್ನೆಲ್ಲ ಮನುಷ್ಯರನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅಂತ ಅವಕಾಶವನ್ನ ನೀವೆಲ್ಲ ಪಡ್ಕೊಂಡಿರಿ. ಹುಣಸಿಕಟ್ಟಿ ಗ್ರಾಮದ ಎಲ್ಲ ಪೂಜ್ಯರು ಇಲ್ಲಿ ಬಂದು ನಿಮಗೆಲ್ಲ ಆಶೀರ್ವಚನ ನೀಡುತ್ತಾರೆ, ಅನುಭವ ನೀಡುತ್ತಾರೆ. ಅದನ್ನೆಲ್ಲ ಸವಿದು ನಿಮ್ಮ ಜೀವನವನ್ನ ಪಾವನ ಮಾಡಿಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆ ಬೀರಲಿಂಗೇಶ್ವರ
ಏನು ಇಲ್ಲಿ ಸ್ಥಾಪನೆ ಮಾಡ್ತಾರೋ ಅವನ್ನ ಎಲ್ಲ ಸಾನ್ನಿಧ್ಯದಲ್ಲಿ ನಿಮ್ಮ ಜೀವನವನ್ನು ಪಡ್ಕೊಂಡು ಜೀವನದ ಸಾರ್ಥಕತೆಯನ್ನು ಮಾಡಿಕೊಡ್ರಿ. ಈ ಜೀವನದ ವನ್ನವನ್ನು ಪರಿಪೂರ್ಣತೆಯನ್ನು ಪಡೀರಿ ಅಂತೇಳಿ ಭಾಳ ಸಮಯ ಆಗಿದೆ, ಹೆಚ್ಚಿಗೆ ಮಾತನಾಡಿದ ಸರ್ವರಿ ಶುಭವನ್ನು ಹಾರೈಸಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ.